ನಾವು ಸೋಲಾರ್ ಪ್ಯಾನೆಲ್ಸ್ಗಳನ್ನು ಸಹ ಸಬ್ಸಿಡಿ ಏನು ಈಗ ಪಿ ಎಮ್ ಸೂರ್ಯಘರ್ ಯೋಜನೆ ಅಡಿಲಿ ಏನೆಲ್ಲ ಸಬ್ಸಿಡಿ ಸಿಗುತ್ತೆ ಆ ಸಬ್ಸಿಡಿಗೂ ನಾವೇ ಅಪ್ಲೈ ಮಾಡಿಸಿ, ಸೊ ಅದಕ್ಕೇನಾದರೂ ಲೋನ್ ಬೇಕು ಅಂತ ಹೇಳಿದ್ರೆ ನ್ಯಾಷನಲೈಸ್ ಬ್ಯಾಂಕ್ಗಳು ತುಂಬ ಅದಕ್ಕೆ ಲೋನ್ಗಳು ಕೊಡ್ತಾರೆ, ಫಂಡಿಂಗ್ ಮಾಡ್ತಾರೆ, ಅದನ್ನು ಮಾಡಿಸ್ಕೊಡ್ತೀವಿ. ಇನ್ಸ್ಟಾಲೇಷನ್ನು ನಾವೇ ಮಾಡಿಸ್ಕೊಡ್ತೀವಿ. ಸೊ ಈ ರೀತಿ ಎಲ್ಲ ಸರ್ವೀಸಸ್ಗಳು, ಈಗ ಆರ್ ಟಿ ಒಗೆ ಸಂಬಂಧಪಟ್ಟಾಗೆ ಯಾವುದೋ ಒಂದು ಸರ್ವಿಸ್ ಬೇಕು ಅಂತ ಹೇಳಿದ್ರೆ ನೀವು ನಮ್ಮಲ್ಲಿ ಅಪ್ಲೈ ಮಾಡಿದ್ರೆ ನಾವು ಆ ಸರ್ವೀಸಸ್ನ ನಿಮಗೆ ಈಸಿಯಾಗಿ ನಿಮಗೆ ಸಿಗೋ ಥರ ಮಾಡಿಕೊಡ್ತೀವಿ. ಸೊ ಇದಾದಮೇಲೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಗಳು ಏನಾದರೂ ಬೇಕು ಅಂತ ಹೇಳಿದ್ರೆ, ಈಗ ನಾವು ಕೆಲವೊಂದು ಕಂಪ್ನಿಗಳ ಜೊತೆ ಟೈಅಪ್ ಮಾಡಿ ನಮ್ಮ ಕೆಲವು ಅಂಗಸಂಸ್ಥೆಗಳ ಜೊತೆ ನಾವು ಸಹಾಯಧನಗಳನ್ನ ಪಡ್ಕೊಂಡು ಜನಕ್ಕೆ ಸಬ್ಸಿಡಿ ರೇಟಲ್ಲಿ ಅಂದರೆ ಸಬ್ಸಿಡೈಸ್ಡ್ ಪ್ರೈಸಲ್ಲಿ ಅದು ಸಿಗಬೇಕು, ಆ ರೀತಿ ನಾವು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಗಳನ್ನ ಕೊಡ್ತೀವಿ. ಬರೀ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಗಳು ಮಾತ್ರ ಕೊಡಲ್ಲ, ಈಗ ಫ್ಯೂಯಲ್ ಕನ್ಸಂಪ್ಷನ್ ಕಮ್ಮಿ ಆಗಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಈಗ ಎಲೆಕ್ಟ್ರಿಕಲ್ ಸ್ಕೂಟರ್ಸ್ನ ಯೂಸ್ ಮಾಡಿದ್ರೆ ಬೆಟರ್ ಅಂತ ಎಲ್ಲರೂ ಹೇಳ್ತಾರಲ್ವ, ಗ್ರೀನ್ ಮೊಬಿಲಿಟಿ. ಸೊ ಇದನ್ನು ನಾವು ಎಲೆಕ್ಟ್ರಿಕ್ ಸ್ಕೂಟ್ರ್ಗಳನ್ನ ಸಬ್ಸಿಡೈಸ್ಡ್ ಪ್ರೈಸಲ್ಲಿ ಕೊಡ್ತೀವಿ. ಮಕ್ಕಳಿಗೆ ಲ್ಯಾಪ್ಟಾಪ್ಗಳು ಬೇಕು, ಆ ಲ್ಯಾಪ್ಟಾಪ್ಗಳನ್ನ ಕೊಡ್ತೀವಿ.